ರಾಜ್ಯ ರಾಜಕಾರಣದಲ್ಲಿ ಸಚಿವ ಜಮೀರ್ ಅಹಮದ್ ರೀಲ್ಸ್ ಭಾರಿ ಸದ್ದನ್ನ ಕ್ರಿಯೇಟ್ ಮಾಡ್ತಾ ಇದೆ. ಬರ ಪರಿಹಾರ ಕೇಳಿಕೊಂಡು ದೆಹಲಿಯಿಂದ ವಾಪಸ್ ಆಗುವಂತ ವೇಳೆ ಸಚಿವ ಜಮೀರ್ ರೀಲ್ಸ್ ಮಾಡಿದ್ದಾರೆ. ಕೆಜಿಎಫ್ ಸಿನಿಮಾದ ರೇಂಜ್ ನಲ್ಲಿ ಜಮೀರ್ ಅಹಮದ್ ಖಾನ್ ರೀಲ್ಸ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿದ್ದಾರೆ. ಜಮೀರ್ ಅಹಮದ್ ಖಾನ್ ಅವರ ರೀಲ್ಸ್ ಬೆನ್ನಲ್ಲೇ ವಿಪಕ್ಷಗಳ ಆಕ್ರೋಶ ಕೂಡ ಸರಣಿಯಾಗಿ ಮುಂದುವರೆದಿದೆ. ಬರಗಾಲದ ನಡುವೆ ಸ್ಪೆಷಲ್ ಫ್ಲೈಟ್ ನಲ್ಲಿ ಈ ಶೋಕಿ ಬೇಕಿತ್ತಾ ಅಂತ ವಿಪಕ್ಷ ನಾಯಕರು ಈ ಶೋಕಿ ಬಗ್ಗೆ ಹಾಗೂ ರೀಲ್ಸ್ ಬಗ್ಗೆ ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ದೆಹಲಿಗೆ ಹೋಗಿ ಬರ ಪರಿಹಾರ ಕೇಳಿಕೊಂಡು ರಾಜ್ಯಕ್ಕೆ ಬರಬೇಕಾದಂತಹ ದುಡ್ಡನ್ನ ಬಿಡುಗಡೆ ಮಾಡಿಸ್ಕೊಂಡು ಬನ್ನಿ ಅಂತಂದ್ರೆ ನಮ್ಮ ಸಚಿವರು ಜಮೀರ್ ಅಹಮದ್ ಖಾನ್ ಅವರು ಕೆಜಿಎಫ್ ಒಂದು ಸಿನಿಮಾದ ಒಂದು ಹಾಡನ್ನ ಹಾಕೊಂಡು ರೀಲ್ಸ್ ಮಾಡಿಕೊಂಡು, ಹೌದು ಅವರು ತುಂಬಾ ಐಷಾರಾಮಿ ಜೀವನ ನಡೆಸೋರು, ಐಷಾರಾಮಿ ಜೆಟ್ಗಳಲ್ಲಿ ಹೋಗೋರು. ಆದರೆ ಈ ಪರಿಸ್ಥಿತಿಗೆ ಕರ್ನಾಟಕದಲ್ಲಿ ರೈತರು ಹನಿ ನೀರಿಗೆ ಪರಿಹಾರವನ್ನ ಕೇಳ್ತಿದ್ದಾರೆ, ನೀರಿಲ್ಲದೆ ಪರದಾಡ್ತಿದ್ದಾರೆ. ಅಂಥದ್ರಲ್ಲಿ ಈ ಶೋಕಿ ಬೇಕಿತ್ತಾ ಅಂತ ವಿಪಕ್ಷಗಳು ಪ್ರಶ್ನೆ ಮಾಡ್ತಿರೋದು. ಸಚಿವರ ಶೋಕಿ ಜನರು ಕಣ್ಣೀರಿಡ್ತಿದ್ದಾರೆ, ಬರ ಪರಿಹಾರ ಕೊಟ್ಟಿಲ್ಲ, ಬೆಳೆ ಇಲ್ಲ, ಮಳೆ ಇಲ್ಲ. ಇಂಥ ಟೈಮಲ್ಲಿ, ಇಂಥ ಕಷ್ಟದ ಸ್ಥಿತಿಯಲ್ಲಿ ಸರ್ಕಾರ ಆಗಲಿ ಅಥವಾ ಸಚಿವರಿಗಾಗಲಿ ಒಂಚೂರಾದರೂ ಕಿಂಚಿತ್ತಾದರೂ ಕಾಳಜಿ ಇದೆಯಾ ರೈತರ ಬಗ್ಗೆ ಆಗಲಿ ರಾಜ್ಯದ ಬಗ್ಗೆ ಆಗಲಿ? ಈ ಶೋಕಿ ಬೇಕಿತ್ತಾ ಅಂತ. ಅಫ್ಕೋರ್ಸ್ ಜಮೀರ್ ಅಹಮದ್ ಖಾನ್ ಅವ್ರಿಗೆ ಕಾಂಟ್ರವರ್ಸಿ ಅನ್ನೋದು ಯಾಕೋ ಗೊತ್ತಿಲ್ಲ, ಒಂದು 2 ತಿಂಗಳಿಂದ ಅವ್ರ ಹಿಂದೆನೇ ಸುತ್ತಾಡ್ತಾ ಇದೆ. ಮೊನ್ನೆ ಹೈದರಾಬಾದ್ನಲ್ಲಿ ಪ್ರಚಾರಕ್ಕೆ ಹೋದಾಗಲೂ ಕೂಡ ಅಲ್ಲೊಂದು ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಅದಾದಮೇಲೆ ಈಗ ಈ ರೀಲ್ಸ್ ಅನಾವಶ್ಯಕವಾಗಿತ್ತು, ಬೇಕಿತ್ತ? ಅವ್ರು ಯಾವುದೇ ಫ್ಲೈಟಲ್ಲಿ ಬಂದರೂ ಕೂಡ ಅದನ್ನು ಅದ್ಧೂರಿ ಮಾಡಿ ವೈಭವೀಕರಿಸಿ ಜನರಿಗೆ ತೋರಿಸುವಂಥ ಒಂದು ಅಗತ್ಯತೆ ಏನಿತ್ತು? ರಾಜಕಾರಣಿಯಾಗಿ ಒಬ್ಬ ಸೋಷಿಯಲ್ ಪರ್ಸನ್ ಆಗಿದ್ಕೊಂಡು ಸಮಾಜದಲ್ಲಿ ಒಂದು ರೀತಿ ಜನಪ್ರತಿನಿಧಿಯಾಗಿದ್ಕೊಂಡು ಈ ಶೋಕಿ ಬೇಕಿತ್ತ ಅನ್ನೋದು ವಿಪಕ್ಷಗಳ ಪ್ರಶ್ನೆ ಆಗಿದೆ. ಇನ್ನು ಸಚಿವ ಜಮೀರ್ ರೀಲ್ಸ್ಗೆ ಹಾಗೂ ಆ ಶೋಕಿಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ವಿಮಾನದಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ರೀಲ್ಸ್ ಮಾಡಿದ್ರು. ಬರದಿಂದಾಗಿ ರಾಜ್ಯದ ರೈತರು ಗುಳೆ ಹೋಗ್ತಿದ್ದಾರೆ, ಅವರ ಮಕ್ಕಳು ಜೆಸಿಬಿಗಳಲ್ಲಿ ಶಾಲೆಗೆ ಹೋಗ್ತಿದ್ದಾರೆ. ಆದ್ರೆ ಸಚಿವ ಜಮೀರ್ ಅವರು ಮಾತ್ರ ಐಷಾರಾಮಿ ವಿಮಾನದಲ್ಲಿ ಹೋಗ್ತಾರೆ, ರೀಲ್ಸ್ ಮಾಡ್ತಾರೆ. ಈ ರೀತಿಯಾಗಿ ವಿಪಕ್ಷ ನಾಯಕ ಆರ್ ಅಶೋಕ್ ಟೀಕಾ ಪ್ರಹಾರ ಮಾಡ್ತಿದ್ದಾರೆ. ನೀವು ಜೆಟ್ನಲ್ಲಿ ಓಡಾಡ್ತಿದ್ದೀರಾ, ಇದು ಬೇಕಿತ್ತಾ? ಈ ರೀತಿಯಾದಂತಹ ಒಂದು ಶೋಕಿ ಬೇಕಿತ್ತಾ? ಬರದ ಟೈಮ್ನಲ್ಲಿ ಈ ರೀತಿಯಾಗಿ ದೌಲತ್ತು ಪ್ರದರ್ಶನ ಮಾಡಬೇಕಿತ್ತ? ಇದ್ರ ಅಗತ್ಯ ಇತ್ತಾ? ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯನವರೇ, ನೀವು ಸಮಾಜವಾದಿಗಳು ಅಂತ ಹೇಳ್ತೀರಿ, ಆದ್ರೆ ಏನಿದು ಅಂತ ಸಿಎಂನು ಕೂಡ ಸೇರಿಸಿ ವಿಪಕ್ಷ ನಾಯಕ ಆರ್ ಅಶೋಕ್ ಟೀಕೆ ವ್ಯಕ್ತ ಮಾಡಿದ್ದಾರೆ. ಮಕ್ಕಳು ಜೆಸಿಬಿಯಲ್ಲಿ ಶಾಲೆಗಳಿಗೆ ಹೋಗ್ತಾ ಇದ್ದಾರೆ. 2 ಫೋಟೋ ಇದೆ ನಿಮ್ಮ ಮುಂದೆ. ಇವರಿಗೆ ಬರದಲ್ಲಿ ದೌಲತ್ತು. ಜಮೀರ್ ಅವರೇ ಟ್ವೀಟ್ ಮಾಡಿದ್ದಾರೆ, ಐ ಆಮ್ ಗೋಯಿಂಗ್ ವಿತ್ ಪ್ರೌಡ್ ವಿತ್ ಚೀಫ್ ಮಿನಿಸ್ಟರ್ ಜೆಟ್ ಫ್ಲೈಟ್. ಇಲ್ಲೊಂದಿದೆ, ಶಾಲೆಗೆ ಜೆಸಿಬಿಯಲ್ಲೇ ಪಯಣ. ವಿ ಆರ್ ಸಫರಿಂಗ್ ಫ್ರಮ್ ಟ್ರಾವೆಲಿಂಗ್ ಇನ್ ಜೆಸಿಬಿ. ಸಫರಿಂಗ್ ಟ್ರಾವೆಲಿಂಗ್ ಇನ್ ಜೆಸಿಬಿ. ಒಂದು ಕಡೆ ಮಕ್ಕಳು, ಇನ್ನೊಂದು ಕಡೆ ಜೆಟ್ಟಲ್ಲಿ ವಿ ಆರ್ ವೆರಿ ಪ್ರೌಡ್ ಟು ಟ್ರಾವೆಲ್ ವಿಧಾನಸೌಧ ಅಂತ ಹೇಳಿ ಟ್ವೀಟ್ ಮಾಡಿದ್ದಾರೆ. ನೋಡಿ, 2 ಬರದ ಛಾಯೆ ಇರುವಂಥ ಸಂದರ್ಭದಲ್ಲಿ 2 ಫೋಟೋ, ಜೆಸಿಬಿ ಮತ್ತು ಜೆಟ್ಟಲ್ಲಿ ಹೋಗ್ತಾ ಇರುವಂಥ ಫೋಟೋನ ನೋಡಿದ್ದೀವಿ. ಇದು ಬೇಕಾಗಿತ್ತ ಇವರಿಗೆ? ಸಿದ್ದರಾಮಯ್ಯನವರು ನಾವು ಸಮಾಜವಾದಿ ಅಂತ ಹೇಳ್ತಾರೆ.
ಇದಾನ ಸಮಾಜವಾದಿ ಮಕ್ಕಳನ್ನು JCB ಕಳಿಸಿ ನೀವು ಜೆಟ್ಟಲ್ಲಿ ಓಡಾಡೋದನ್ನ ಸಮಾಜವಾದಿ? ರಾಜ್ಯದಲ್ಲಿ ಬರ ಇರುವಂಥ ಸಂದರ್ಭದಲ್ಲಿ ಇದೆಲ್ಲ ಅವಶ್ಯಕತೆ ಇತ್ತಾ? ಇನ್ನು ಕಾಂಗ್ರೆಸ್ನವರು ಸಮಾಜವಾದಿಗಳಲ್ಲ, ಮಜಾವಾದಿಗಳು. ದೆಹಲಿಗೆ ಬರದ ಹಣ ಕೇಳೋದಕ್ಕೆ ಹೋಗಿದ್ದು, ಆದರೆ ಬಂದಿದ್ದು ಮಾತ್ರ ಜಮೀರ್ ಅವರ ರೀಲ್ಸ್. ಜಮೀರ್ ರೀಲ್ಸ್ ವಿಚಾರವಾಗಿ ಪ್ರಹ್ಲಾದ್ ಜೋಶಿ ಅವರು ವಾಗ್ದಾಳಿ ನಡೆಸಿದ್ದಾರೆ. ಕೇಂದ್ರ ಸಚಿವರಾಗಿರುವಂತಹ ಪ್ರಹ್ಲಾದ್ ಜೋಶಿ ಅವರು ಈ ರೀತಿಯಾಗಿ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಬರದ ಹಣ ಕೇಳೋಕ್ ಬಂದು ಖಾಸಗಿ ವಿಮಾನದಲ್ಲಿ ರೀಲ್ಸ್ ಮಾಡಿದ್ದಾರೆ. ವಿಮಾನದಲ್ಲಿ ಹೋಗಿ ಶೂಟಿಂಗ್ ಮಾಡಿರೋದು ಎಷ್ಟರ ಮಟ್ಟಕ್ಕೆ ಸರಿ ಇದು? ಈ ರೀತಿಯಾಗಿ ದೆಹಲಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಪ್ರಶ್ನೆ ಮಾಡಿದ್ದಾರೆ. ಸಾವು ನೋಡಿದ್ರೆ 350 ಕೋಟಿ ಮೇಲೆ ಚಿನ್ನ ಎಷ್ಟು ಸಿಕ್ತಂತ ಹೇಳಿ ಕಾಂಗ್ರೆಸ್ಸಿನ MP ಅವರು ಅವ್ರ ಮೇಲೆ ಇನ್ನೂ ಒಂದು ಆ್ಯಕ್ಷನ್ನು ಕಾಂಗ್ರೆಸ್ ಪಾರ್ಟಿ ತೆಗೆದುಕೊಂಡಿಲ್ಲ. ಕಾಂಗ್ರೆಸ್ ಪಾರ್ಟಿ ಇಂಟರ್ನಲಿ ದುಡ್ಡು ಎಲ್ಲಿಂದ ಬಂತಪ್ಪ, ನೀನು ಯಾಕೆ ಹಿಂಗೆ ಮಾಡಿದ್ಯಾ, ನಮ್ಮ ಕಾಂಗ್ರೆಸ್ ಪಾರ್ಟಿ ಮಾರಮನೆಯಾದ ಇದ್ದದ್ದು ಒಂದು ಸ್ವಲ್ಪ ಹೋಯ್ತು ಅಂತ ಹೇಳ್ಬೇಕಲ್ಲ, ಅದು ಹೇಳಿಲ್ಲ. ಯಾವುದೇ ಕ್ರಮ ಕೈಗೊಂಡಿಲ್ಲ. ಈ ಕ್ರಮ ಕೈಗೊಳ್ಳದೇ ಇರುವಂಥ ಹಿನ್ನೆಲೆ ಒಳಗೆ ಇವತ್ತು ಅವರು ಇದರ ಮಧ್ಯೆ ಪ್ರೈವೇಟ್ ಲಕ್ಸುರಿಯಸ್ ಜೆಟ್ಟದಲ್ಲಿ ಹೋಗಿದ್ದಾರೆ. ಗಲ್ಫ್ ಸ್ಟ್ರೀಮ್ ಅಂದರೆ ಭಾರಿ ಹೈ ಕ್ಲಾಸ್ ಏರ್ಕ್ರಾಫ್ಟ್ ಅದು, ಅದರಲ್ಲಿ ಹೋಗಿದ್ದಾರೆ. ಮತ್ತು ರೆಗ್ಯುಲರ್ ಏರ್ಕ್ರಾಫ್ಟ್ ಎಲ್ಲಿದೆ, ಬೆಂಗಳೂರು ದಿಲ್ಲಿ, ದಿಲ್ಲಿ ಬೆಂಗಳೂರು, ಸಿಕ್ಕಾಪಟ್ಟೆ ನೀವು ಅನೇಕ ಬಾರಿ ಹೋಗ್ತಾ ಇರ್ತಾರೆ, ಸಿಕ್ಕಾಪಟ್ಟೆ ಫ್ಲೈಟ್ಸ್ ಇದ್ದಾವೆ. ಅದರಲ್ಲಿ ಬಿಸ್ನೆಸ್ ಕ್ಲಾಸ್ದಲ್ಲಿ ಹೋದರೂ ಭಾಳ ಕಂಫರ್ಟೇಬಲ್ ಆಗಿ ಹೋಗ್ಬೋದು. ಸೊ ಈ ರೀತಿ ಮಾಡೋದು ಸರಿಯಲ್ಲ. ಜನ ಸಜಾದಲ್ಲಿದ್ದಾರೆ, ಅಲ್ಲಿ ಬೇರೆ ಬೇರೆ ಡ್ರಾಟ್ ಇತ್ಯಾದಿ ಕಾರಣದಿಂದ ನೀವು ಮಜಾ ಮಾಡ್ತಾ ಇದ್ದೀರಿ. ಇವರು ಸಮಾಜವಾದಿ ಅಲ್ಲ, ಮಜಾವಾದಿ ಅಂತ ನಾವು ಹಿಂದೆ ಏನು ಹೇಳ್ತಾ ಇದ್ವಿ, ಅದು ಮತ್ತೊಮ್ಮೆ. ದೆಹಲಿಗೆ ಹೋಗಿ ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಿ, ಗೃಹ ಮಂತ್ರಿಗಳನ್ನ ಭೇಟಿ ಮಾಡಿ ಬರ ಪರಿಹಾರ ಕೇಳ್ಕೊಂಡು ಬಂದಿದ್ದು ಓಕೆ. ಆದರೆ ಬರೋ ಟೈಮ್ನಲ್ಲಿ ಈ ರೀತಿಯಾಗಿ ಐಷಾರಾಮಿ ಜೆಟ್ನಲ್ಲಿ ಹೋಗಿ ರೀಲ್ಸ್ ಮಾಡಿಕೊಂಡು ಸಾಂಗ್ ಹಾಕಿ, ಅಂದರೆ ನಾರ್ಮಲ್ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಯಾವ ಥರ ವರ್ತಿಸ್ತಾರೋ ಆ ರೀತಿ ಸಚಿವರಾಗಿದ್ಕೊಂಡು ಅಂಥ ಜವಾಬ್ದಾರಿಯುತಂತಹ ಸ್ಥಾನದಲ್ಲಿ ಇದ್ಕೊಂಡು ಈ ರೀತಿ ವರ್ತನೆ ಮಾಡಿರೋದು ಎಷ್ಟು ಸರಿ ಅನ್ನೋದು ಜನರ ಪ್ರಶ್ನೆ. ಜೊತೆಗೆ ವಿಪಕ್ಷ ನಾಯಕರು ಕೂಡ ಸರಣಿಯಾಗಿ ಇದರ ವಿರುದ್ಧ ಟೀಕೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನೀವು ನೋಡ್ತಿರ್ಬೋದು ಸ್ಕ್ರೀನಲ್ಲಿ ಯಾವ ರೀತಿ ವಿಪಕ್ಷ ನಾಯಕ ಆರ್ ಅಶೋಕ್ ಒಂದ್ ಕಡೆ JCBಯಲ್ಲಿ ಮಕ್ಕಳು ಶಾಲೆಗೆ ಹೋಗ್ತಿರುವಂತಹ ಫೋಟೋವನ್ನು ತೋರಿಸಿ ಈ ರೀತಿಯಾಗಿ ಪರಿಸ್ಥಿತಿ ನಮ್ಮ ರಾಜ್ಯದಲ್ಲಿದೆ, ಈ ಪರಿಸ್ಥಿತಿ ಎಲ್ಲ ಕಡೆ ತಾಂಡವವಾಡ್ತಿದೆ, ಬರದ ಒಂದು ಸಮಸ್ಯೆಯಿಂದ ಜನ ನರಳುತ್ತಾ ಇದ್ದಾರೆ, ರೈತರು ಕಂಗಾಲಾಗಿದ್ದಾರೆ, ಅದರ ಮಧ್ಯೆ ಈ ರೀತಿಯಾಗಿ ಶೋಕಿ ಬೇಕಿತ್ತಂತ ವಿಪಕ್ಷಗಳು ಸರಣಿ ಟೀಕೆಗಳನ್ನ ಮುಂದುವರಿಸಿದ್ದಾರೆ. ಸಚಿವ ಜಮೀರ್ ಅಹಮದ್ ಅವರೇ ಖುದ್ದಾಗಿ ಅಪ್ಲೋಡ್ ಮಾಡಿರುವಂತ ರೀಲ್ಸ್ ಕುರಿತಂಗೆ. ಇನ್ನು ಜಮೀರ್ ರೀಲ್ಸ್ ವಿಚಾರಕ್ಕೆ ಏನ್ ವಿಪಕ್ಷಗಳು ಟೀಕೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಇದಕ್ಕೆ CM ಸಿದ್ದರಾಮಯ್ಯ ಸಿಡಿಮಿಡಿಗೊಂಡಿದ್ದಾರೆ. ಪ್ರಧಾನಿ ಮೋದಿ ಹಾಗಿದ್ರೆ ಯಾವ ಫ್ಲೈಟ್ ನಲ್ಲಿ ಓಡಾಡ್ತಾರೆ, ಅವರದ್ದು ಐಷಾರಾಮಿ ಫ್ಲೈಟ್ ಅಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ. BJP ಅವರಿಗೆ ಈ ರೀತಿ ಖಡಕ್ ಆಗಿ ಖಾರವಾಗಿನೇ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದ್ದಾರೆ. ನರೇಂದ್ರ ಮೋದಿ ಅವರು ಯಾತ್ರೆಯಲ್ಲಿ ತಿರುಗಾಡ್ತಾರೆ, ಯಾತ್ರೆಯಲ್ಲಿ ತಿರುಗಾಡ್ತಾರಪ್ಪ, ಹೇಳಯ್ಯ ನೀನು. ನರೇಂದ್ರ ಮೋದಿ ಅವರು ಯಾತ್ರೆಯಲ್ಲಿ ತಿರುಗಾಡ್ತಾರೆ ಹೇಳ್ರಿ. ಅದನ್ನ ಆ ಪ್ರಶ್ನೆ ಕೇಳಿ ಅವ್ರಿಗೆ, ಬಿಜೆಪಿ ಅವರಿಗೆ ಪ್ಲೀಸ್ ಆಸ್ಕ್ ದಟ್ ಕ್ವಶನ್ ಟು BJP ಪೀಪಲ್. ಪ್ಲೀಸ್ ಆಸ್ಕ್ ದಿಸ್ ಕ್ವಶನ್ ಟು BJP ಪೀಪಲ್. ನರೇಂದ್ರ ಮೋದಿ ಅವರು ಯಾವ ವಿಮಾನದಲ್ಲಿ ತಿರುಗಾಡ್ತಾರೆ? ಒಬ್ಬರೇ ತಿರುಗಾಡ್ತಾರಲ್ಲ, ಹೇಗೆ ತಿರುಗಾಡ್ತಾರೆ? ಬರದ ಬಗ್ಗೆ ಚರ್ಚೆ ಮಾಡೋಕೆ ಜಮೀರ್ CM ಜೊತೆಗೆ ಹೋಗಿದ್ರು. ಸಮಯದ ಅಭಾವ ಕಾರಣಕ್ಕೆ ಈ ರೀತಿಯಾಗಿ ಒಂದು ಐಷಾರಾಮಿ ವಿಮಾನವನ್ನ ಬಳಸಿರಬಹುದು. ಈ ರೀತಿಯಾಗಿ ಜಮೀರ್ ಐಷಾರಾಮಿ ವಿಡಿಯೋ ಬಗ್ಗೆ DCM DKಶಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಗೊತ್ತಿಲ್ವಲ್ಲ, ನನಗೆ ಗೊತ್ತಿಲ್ವಲ್ಲ. ಭಾರತ ಹೋರಾಟ ಮಾಡಕ್ಕೆ ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡಕ್ ಹೋಗಿದ್ರು, ಹೋಮ್ ಮಿನಿಸ್ಟರ್ ಭೇಟಿ ಮಾಡಕ್ ಹೋಗಿದ್ರು. ಇನ್ನೇನು BJP ಅವ್ರು ಹೋಗಿ ಯಾವಾಗೂ ಹೋರಾಟ ಮಾಡಿಲ್ವಲ್ಲ. MLAಗಳನ್ನ ಹೊತ್ಕೊಂಡೋಗಿ ಐಷಾರಾಮಿ ಪ್ಲೈನ್ ಮುಂಬೈಗೆ ಮತ್ತೊಂದಕ್ಕೆ ಏನು ಮುಖ್ಯಮಂತ್ರಿಗಳೇನು ಉಪಯೋಗಿಸ್ಲಿಲ್ವಲ್ಲ. ಮುಖ್ಯಮಂತ್ರಿಗಳು ಟೈಮ್ ದೃಷ್ಟಿಯಿಂದ ಯಾವುದೋ ಫ್ಲೈಟ್ಗಳಲ್ಲಿ ಹೋಗೋದು ಬರೋದು ಮಾಡಿರ್ಬೋದಪ್ಪ. ಈಗ ನಾವು ಬೆಳಗಾವಿಯಿಂದ ಬಂದಪ್ಪ, ಎಲ್ಲ MLAಗಳು ಟಿಕೆಟ್ ಇಲ್ಲ ಅಂತ ಅಂದ್ಬಿಟ್ಟು ನಾವೊಂದು 17-18 ಜನ ಯಾವುದೋ ಒಂದು ಫ್ಲೈಟಲ್ಲಿ ಬಂದು ನಾವು.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.